ನಮಸ್ಕಾರ ವೀಕ್ಷಕರೇ, ಮುಂಜಾನೆಯ ಶುಭಕಾಮನೆಯೊಂದಿಗೆ ತಮ್ಮೆಲ್ಲರಿಗೂ ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಏಕೈಕ ಧಾರ್ಮಿಕ ಕಾರ್ಯಕ್ರಮ ಬೃಹತ್ ಬ್ರಹ್ಮಾಂಡಕ್ಕೆ ಪ್ರೀತಿಯ ಅತ್ಯಾತ್ಮೀಯ ಸ್ವಾಗತ ಸುಸ್ವಾಗತ. ಹಸಿವು ರುಚಿಯನ್ನ ಇಮ್ಮಡಿಗೊಳಿಸತ್ತಂತೆ. ಹಾಗಾಗಿಯೇ ಶ್ರೀಮಂತರ ಭರ್ಜರಿ ಭೋಜನಕ್ಕಿಂತ ಬಡವರ ಗಂಜಿ ಅಂಬಲಿ ಬಹಳ ರುಚಿಸತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಹಸಿದು ತಿನ್ನಬೇಕು ಅಂತಲ್ವೇ ನಮ್ಮ ಹಿರಿಯರು ಹೇಳಿರೋದು. ಬನ್ನಿ ಗುರುಜಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋ ಹೊತ್ತಾಯ್ತು. ಶ್ರೀಯುತರು ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು, ನಮ್ಮೆಲ್ಲರ ಪ್ರೀತಿಯ ಗುರುಗಳು ಶ್ರೀ ನರೇಂದ್ರ ಬಾಬು ಶರ್ಮಾ ಗುರುಜಿಯವರು. ಗುರುಜಿ, ನಿಮ್ಗೆ ಪ್ರೀತಿಯ ಸ್ವಾಗತ ನಮ್ಮ ಈ ಕಾರ್ಯಕ್ರಮಕ್ಕೆ. ಗುರುಜಿ, ಹಾಗೆ ಇವತ್ತು ವಿಶೇಷವಾಗಿ ಸೋಮವಾರ ಏನು ವಿಶೇಷ ಮಾಹಿತಿಯನ್ನ ನಮ್ಮೆಲ್ಲರಿಗೂ ನೀಡ್ತಿದ್ದೀರಾ ಅಂತ ಕೇಳಬಹುದಾ? ದೈವಾನುಗ್ರಹ ಭಕ್ತ ಪ್ರಿಯರೇ, ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ. ನಿಮ್ಮೆಲ್ಲರ ಈ ಬ್ರಹ್ಮಾಂಡ ಲೋಕಕ್ಕೆ ಎಲ್ಲ ವೀಕ್ಷಕರ ಬಾಂಧವರಿಗೆ ಪರಿಪೂರ್ಣವಾದ ಸ್ವಾಗತ ಸುಸ್ವಾಗತ. ಎಂಥ ಒಂದು ಸ್ವಾಗತ ಅಂತೀರ. ಇವತ್ತಿನ ದಿವಸ ದಿವ್ಯ ಹೇಳಿದ ಹಾಗೆ ಪ್ರತಿಯೊಬ್ಬ ಮನುಷ್ಯನಿಗೂ ಸಾಹುಕಾರ ಮನೆಯ ನೋಟ ಚೆನ್ನ, ಬಡವ್ರ ಮನೆ ಊಟ ಚೆನ್ನ ಅಂತ. ಅದಕ್ಕೆ ದಿವ್ಯ ಪರಿಪೂರ್ಣವಾಗಿ ಏನು ಹೇಳ್ತೀವಿ ಅಂದರೆ, ಆವಾಗವಾಗ ಈ ರಾಜಕೀಯ ವ್ಯಕ್ತಿಗಳು ಹೋಗ್ತಾರಲ್ಲ ಹಳ್ಳಿಗೆ, ನಾವು ಹಾಗೆ ಊಟಕ್ಕೆ ಹೋಗಿ ಬರೋಣ ಏನೋ ಅಂತ, ರಾಗಿ ಅಂಬ್ಲಿ ಗಂಜಿ. ಆದರೆ ನಾನು ಕೇಳ್ತಾ ಇದ್ದಾಗ ಕೇಳೋದೇ ಇಲ್ವೇ ನೀವುಗಳು? ಏನಂತ ಶನೇಶ್ವರ ಅಂತ ಹೇಳ್ತಾ ಇದ್ದೆ, ಜ್ಞಾಪಿಸ್ಕೊಂಡಿದ್ದೀರಾ? ಇವತ್ತೆಂಥ ದಿವಸ, ಸೋಮವಾರ ಜ್ಞಾಪಿಸ್ತಾ ಇದ್ದೀನಿ, ಹೇಳ್ತಾ ಇದ್ದೀನಿ. ಶನಿ ಇನ್ನಷ್ಟು ಆವರಿಸ್ಕೊತಾ ಇದ್ದಾನೆ. ದಯವಿಟ್ಟು ಹೋಗಿ ಗ್ರಾಮ ದೇವತೆಗಳನ್ನು ಪೂಜೆ ಮಾಡಿ ರಾಗಿ ಅಂಬ್ಲಿಗಳನ್ನು ಮನೆ ಪೂರ್ತಿಯಾಗಿ ಎಲ್ಲರೂ ಸೇರಿ ಆ ಊರೂರಿಗೆ ಹಂಚಿ. ಮುಂದಿನ ದಿನಗಳು ಯಾವ ರೀತಿ ರೋಗಗಳು, ಯಾವ ರೀತಿ ಕಷ್ಟಗಳು, ಪ್ರತಿಯೊಬ್ಬನು ನಾ ಬಲ್ಲೆ ಅಂತ ಹೇಳ್ತಾ ಇರ್ತಾನೆ ಹೊರತು ಖಂಡಿತ ನಾರಿಯೇ ಅಂತ ನಂತರ ಯಾರೂ ಹೇಳಲ್ಲ. ಅದಕ್ಕೆ ಪ್ರತಿಯೊಬ್ಬ ಮನುಷ್ಯನಿಗೂ ಜೀವನದಲ್ಲಿ ನಾವು ಯಾವತ್ತಾದರೂ ಕಷ್ಟ ಸುಖಗಳನ್ನು ಗೊತ್ತಿದ್ದಾಗ, ಆ ಕಷ್ಟ ಸುಖಗಳನ್ನ ಹಂಚ್ಕೊಂಡಾಗ ಅನುಭವ ಪಟ್ಟಾಗಲೇ ಜೀವನ. ಅದಕ್ಕೆ ಇವತ್ತು ಕೃಷ್ಣ ಪರಮಾತ್ಮನ ಮತ್ತೆ ನೆನೆಸ್ಕೋಬೇಕಂತೆ. ನಾಳೆ ದಿವಸ ಭಾಳ ವಿಶೇಷವಾಗಿರ್ತಕ್ಕಂಥ ದಿನ. ಏನಾದರೂ ಗೊತ್ತಾಯ್ತಾ? ಕೆಲವರು ಗೊತ್ತಿರುತ್ತೆ, ಯಾಕೆಂದರೆ ಕೊಡಗಿನ ಪ್ರದೇಶ, ಮಲೆನಾಡಿನ ಪ್ರದೇಶ ಅಂಥವ್ರಿಗೆ ಮಾತ್ರ. ಯಾಕೆಂದರೆ ತುಲಾ ಸಂಕ್ರಮಣ ಅಲ್ವೇನ್ರಿ? ತುಲಾ ಸಂಕ್ರಮಣ ಏನೋ ಕಾವೇರಿ ತಾಯಿ ಆಣೆ ಅಂಥ ಒಂದು ಕಾವೇರಿ ಈ ಕರ್ನಾಟಕದಲ್ಲಿ ಹುಟ್ಟು ಬೆಳೆದಿರ್ತಕ್ಕಂಥ ನಮ್ಮ ನಾಡಿಗೆ ವಿಶೇಷವಾಗಿರ್ತಕ್ಕಂಥ ಕಾವೇರಿ ಉಗಮವಾದ ಸ್ಥಳ. ನಾಳೆ ಆ ತೀರ್ಥ ಉದ್ಭವ ಆಗುತ್ತೆ. ತೀರ್ಥೋತ್ಸವವನ್ನು ಆಚರಿಸ್ತಕ್ಕಂಥ ಕರ್ನಾಟಕದಾದ್ಯಂತ ತುಲಾ ಸಂಕ್ರಮಣದಲ್ಲಿ ಬಹಳ ವಿಶೇಷತೆ. ಆದರೆ ಈ ತುಲಾ ಸಂಕ್ರಮಣಕ್ಕೆ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ದೇವಸ್ಥಾನ ಪಾತಾಳದಲ್ಲಿ ಅಡಗಿದೆ, ಪರಮೇಶ್ವರನ ದೇವಸ್ಥಾನ. ಇಲ್ಲಿ ಇರತಕ್ಕಂಥ ಕಥೆ ಏನು ಅಂದರೆ, ಸಾಕ್ಷಾತ್ ಪರಮೇಶ್ವರನಿಗೆ ಪೂಜೆ ಪುನಸ್ಕಾರವನ್ನು ನಾವು ಕಾಡಲ್ಲಿ ಹೀಗೆ ಸುತ್ಕೊಂಡು ಹೋಗ್ತೀವಿ. ಆದರೆ ಕಾಡಲ್ಲಿ ಸುತ್ಕೊಂಡು ಹೋದರೆ ಇದು ಸುಮಾರು ಒಂದು 40 ಕಿಲೋಮೀಟರ್ ಆಗುತ್ತೆ. ಇದು ಸುಳ್ಯ ಊರು ಜಾಗಕ್ಕೆ ಹೋಗ್ತಾ ದಾರಿ. ಸಂಪಾಜೆ ಅಂತ ಒಂದು ಊರು. ಆ ಮಧ್ಯದಲ್ಲಿರತಕ್ಕಂಥ ಊರಲ್ಲಿ ಎಡಭಾಗದಲ್ಲಿ ಒಳಗಡೆ ಹೋದರೆ ಸಾಕ್ಷಾತ್ ಪಾಶುಪತಾಸ್ತ್ರವನ್ನು ಅರ್ಜುನ ಕೃಷ್ಣದೇವರಾಯನಿಗೆ ಪೂಜೆ ಪುನಸ್ಕಾರವನ್ನು ಮಾಡಿರ್ತಕ್ಕಂಥ ವಿಚಾರ. ಅಂದರೆ ಕೃಷ್ಣದೇವರಾಯರು ಸ್ವತಃ ಅಲ್ಲಿ ಹೋಗಿದ್ದಾರೆ. ಏಕೆಂದರೆ ಪಾಶುಪತಾಸ್ತ್ರ ಹೇಗೆ ತಗೊಂಡಿದ್ದಾರೆ ನೋಡೋಣ ಅಂತ ಆ ಸ್ಥಳಕ್ಕೆ ಹೋಗಿದ್ದಾರೆ. ಆ ದೇವಸ್ಥಾನದಲ್ಲಿ ಈಶ್ವರನಿಗೆ ಪೂಜೆ ಕೃಷ್ಣದೇವರಾಯರು ತಲುಪಿಸಿದ್ದಾರೆ. ಆ ಅರ್ಜುನನ ಕಾಲದಲ್ಲಿ ಕೃಷ್ಣನ ನೆನೆಸ್ಕೊಂಡು ಪಾಶುಪತಾಸ್ತ್ರವನ್ನು ತಗೊಂಡಿರತಕ್ಕಂಥ ಏಕೈಕ ಕಾಡಿನ ಜನಾಂಗಗಳಲ್ಲಿ ಆ ಅವತಾರದಲ್ಲಿ ದರ್ಶನ ಕೊಟ್ಟಿರೋ ಪಾರ್ವತಿ ಪರಮೇಶ್ವರ ಜೊತೆ ಯುದ್ಧ ಕೂಡ ಮಾಡಿದ್ದಾನೆ ಅರ್ಜುನ. ಇದಕ್ಕೆ ತುಲಾ ಸಂಕ್ರಮಣದಲ್ಲಿ ಇವತ್ತಿನ ದಿವಸ ಭಾಳ ವಿಶೇಷ. ಕೃಷ್ಣನ ನೆನೆಸ್ಕೋಬೇಕು, ಕೃಷ್ಣ ಪರಮಾತ್ಮನ ಅನುಗ್ರಹವನ್ನು ಪಡಿಬೇಕು. ಪಾರ್ವತಿ ಪರಮೇಶ್ವರನಿಗೆ ಯಾವ ರೀತಿ ಯುದ್ಧವನ್ನು ಅರ್ಜುನನಿಗೆ ಮಾಡಿದ್ರು, ಇದನ್ನೆಲ್ಲ ಒಳ್ಳೆ ತಿಳ್ಕೊಳ್ಳೋ ವಾತಾವರಣ. ಒಂದ್ಸಲ ಏನಾಯ್ತಂತೆ, ಒಂದು ಕಾಡಿನ ನಿವಾಸಿಗಳಾಗಿರ್ತಕ್ಕಂಥ ಒಂದು ಗಂಡು ಹೆಣ್ಣು ಅಬ್ಬರೇ ಅಲ್ಲಿ ನಿಂತ್ಕೊಂಡಿದ್ರು. ಅರ್ಜುನ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಅಂಥೇಳಿ ತಪಸ್ಸನ್ನು ಮಾಡ್ತಾ ಇದ್ದ. ಸರಿ, ಹೀಗೆ ತಪಸ್ಸನ್ನು ಮಾಡ್ತಾ ಇದ್ದಾಗ ಒಂದು ಶಬ್ದವಾಯಿತು. ಆ ಶಬ್ದ ಅಂತ ಇತ್ತು. ಏನಂತ ನೋಡೋಣ, ಯಾವುದಾರ ಹುಲಿನೋ ಚಿರತೆನೋ ಏನಾದ್ರು ನೋಡೋದು ಅಂದರೆ ಹೋಗ್ದ ಕಾಡಲ್ಲಿ ಹಿಂಬಾಲಿಸ್ತಾ ಹೋದ ಸಮಯದಲ್ಲಿ ನೋಡಿದಾಗ ಕಾಡು ಹಂದಿ, ದೊಡ್ಡ ಕಾಡು ಹಂದಿ. ಸರಿ, ಇವನು ಮೊದಲಿಂದ ದಶಾವತಾರ ಇದ್ದ ಹಾಗೆ, ಅಂದರೆ ದಶರಥ ಮಹಾರಾಜ ಇದ್ದ ಹಾಗೆ ಈ ಬಿಲ್ಲು ಬಾಣ ತಗೊಂಡು ಶಬ್ದದಲ್ಲಿ ಹೊಡೆಯೋ ಅಭ್ಯಾಸ ಅರ್ಜುನ ಕೂಡ ಇತ್ತು. ಸರಿ, ಹೀಗಿತ್ತು, ಬಾಣವನ್ನು ಬಿಟ್ಟ. ಆ ಬಾಣ ಬಿಟ್ಟ ತಕ್ಷಣ ಹೋಗಿ ಚುಚ್ಕೊಂತು. ಹಾ ಅಂತ ಹೇಳಿ ಸತ್ತು ಹೋದಾಗೆ ಒಂದು ರಾಕ್ಷಸನ ಗರ್ಜನೆ ಆದಂಗಾಯ್ತು. ಏನಪ್ಪ ರಾಕ್ಷಸನ ಗರ್ಜನೆ ಆದಂಗಾಯ್ತಲ್ಲ ಅಂತ ಹೋಗಿ ನೋಡ್ತಾನೆ, ಒಂದು ಬಾಣ ಬಿದ್ದಿದೆ. ಆ ಬಾಣದಲ್ಲೇ ನೋಡ್ತಕ್ಕಂಥ ಒಂದು ರಾಕ್ಷಸ ಬಿದ್ದಾಗ ಒಂದು ಕಡೆ ರಾಕ್ಷಸ ಕಾಣಿಸ್ತಾ ಇದ್ದಾನೆ, ಇನ್ನೊಂದು ಕಡೆ ದೇಹವಾಗಿ ಕಾಣಿಸ್ತಾ ಇರೋ ಹಂದಿನೂ ಕಾಣಿಸ್ತಾ ಇದೆ. ಈ ಎರಡೂ ಮಧ್ಯದಲ್ಲಿ 2 ಬಾಣಗಳು, ಒಂದು ಆ ಬಾಯಲ್ಲಿ ಒಂದು ಈ ಕಡೆ ಬಾಯಲ್ಲಿ, ಅಂದರೆ 2 ಭಾಗದಲ್ಲೇ ಹೊಡೆದಿದೆ. ಇದು ನಾನು ಹೊಡೆದ ಬಾಣಕ್ಕೋಸ್ಕರ ಸತ್ತು ಹೋಗಿದ್ದು ಅಂತ ಮನಸ್ಫೂರ್ತಿಯಾಗಿ ಹೀಗೆ ಮೀಸೆಲ್ಲ ತಿರ್ಕೊಂಡು ಇನ್ನೇನು ಹತ್ತಿರಕ್ಕೆ ಹೋಗಬೇಕು, ಅಲ್ಲಲ್ಲಿ ನಿಲ್ಲು ಅಂತ. ಏನಪ್ಪ ಅಂದರೆ ಕಾಡು ಜನಗಳು ಒಂದಿಬ್ಬರು ಬಂದರು.
ಈ ಕಾಡು ಜನಗಳ ಜೊತೆ ಬರ್ತಾ ಇದ್ದಾಗ ಅಲ್ಲಿ ನೋಡ್ತಕ್ಕಂಥ ವಿಚಾರ ಏನು ಅಂದರೆ ಒಂದು ಗಂಡ ಹೆಂಡತಿ ಸುತ್ತಲೂ ಇರತಕ್ಕಂಥ ಕಾಡು ಜನಾಂಗಗಳು. ಏನಪ್ಪ ಏನಕ್ಕೆ ಬಂದಿದ್ದೀರಿ, ಯಾರು ನೀನು ಅಂತಾರೆ. ನಾನು ಹಂದಿನ ಸಾಯಿಸಿದ್ದೀನಿ. ಆ ಹಂದಿ ಏನೋ ಒಂದು ರಾಕ್ಷಸ ಶಬ್ದ ಬಂದಾಗ ಆಯಿತು, ಹಂದಿ ಹಿಂಬಾಲಿಸ್ಕೊಂಡು ಬಂದಾಗ ಇದನ್ನು ಮಾಡಾಯಿತು. ಈ ಬೇಟೆಯನ್ನು ನಾನೇ ಸಾಯಿಸಿದ್ದು. ಖಂಡಿತ ಇಲ್ಲ, ನೋಡಿ ಇನ್ನೊಂದು ಬಾಣ ಕಾಣಿಸ್ತಾ ಇದೆಯಾ, ಇದನ್ನು ನಾವೇ ಸಾಯಿಸಿದ್ದು ಅಂಥೇಳಿ ಆ ಯಜಮಾನರನ್ನ ಹೊಗಳಿ ಹೇಳ್ತಾ ಇರ್ತಾಳೆ ಪಾರ್ವತಿ. ಆದರೆ ಪಾರ್ವತಿ ಅನ್ನೋ ವಿಚಾರ ಗೊತ್ತೇ ಇಲ್ಲದೆ ಇವರಿಬ್ಬರು ಏನು ಮಾಡ್ತಿರ್ತಾರೆ, ನಿಗೂಢವಾಗಿ ಪಾರ್ವತಿ ಪರಮೇಶ್ವರ ಇದ್ದ ಹಾಗೇ ಇಲ್ಲದೆ ಇರ್ತಕ್ಕಂಥ ಕಾಡು ಜನಾಂಗದಲ್ಲೇ ಇರ್ತಾರೆ. ಎಲ್ಲರೂ ಇವ್ರಿಗೆ ಅಂತ ಕಾಡು ಜನಗಳು ಕೂಗ್ತಾರಲ್ಲ, ಹಾಗೆ ಕಪ ಕೂತ್ಕೊಂಡು ಆ ಪುಕ್ಕ ಗಿಕ್ಕ ಎಲ್ಲ ಇಟ್ಕೊಂಡು ಕೂತಿರ್ತಾರೆ. ಈ ಸ್ಥಳದಲ್ಲಿ ಅವನೇನು ಮಾಡ್ತಾನೆ, ನೋಡೋ ಇನ್ನೊಂದು ಸಲ ಯುದ್ಧ ಮಾಡೋಣ, ಇದು ನಂದ ನಿಂದ ಭೇಟಿ ಅದು ನೋಡ್ಕೊಂಬೇಡ. ನಾನು ಗೆದ್ದರೆ ಆ ಬೇಟೆ ನಂದು, ನೀನು ಗೆದ್ದರೆ ಆ ಬೇಟೆ ನಿಂದು, ಓಕೆನಾ, ಸರಿನಾ ಅಂತ ಹೇಳಿ ಪಾರ್ವತಿ ಪರಮೇಶ್ವರ ಒಂದು ಪೈಪೋಟಿ ಇದ್ದ ಹಾಗೆ ಕಾಡು ಜನಗಳು. ಪಾಪ ಇವನಿಗಿನ್ನೂ ಮುಗ್ದಾಗ ಗೊತ್ತಾಗಿಲ್ಲ ಅರ್ಜುನನಿಗೆ. ಸರಿ ಅಂತಾನೆ. ಸರಿ ಅಂತ ಹೇಳಿದಾಗ ಹೀಗೆ ಹೋಗ್ತಾನೆ, ಯುದ್ಧವನ್ನು ಮಾಡಬೇಕು. ಬಾಣ ಬಿಡ್ತಾ ಇದ್ದಾನೆ, ಆ ಕಡೆಯಿಂದ ಬಾಣಗಳು ಬರ್ತಾ ಇದೆ, ಎಲ್ಲದಕ್ಕೂ ಸೋಲ್ತಾ ಇದೆ. ಒಂದು ಬಾಣಕ್ಕೆ ಇವನು ನೀರು ಬಿಟ್ಟರೆ ಅವನು ಅಗ್ನಿ ಬಿಡ್ತಾನೆ, ಇಲ್ಲ ಅವನು ಅಗ್ನಿ ಬಿಟ್ಟರೆ ಈ ಕಡೆಯಿಂದ ಹಾವುಗಳು ಬಿಡ್ತಾನೆ. ಹೀಗೆ ಒಂದೊಂದು ರೀತಿಯಾಗಿ ಯುದ್ಧ ಘೋರವಾಗಿ ನಡೀತಾ ಇರುತ್ತೆ ಕಾಡಲ್ಲಿ. ಆ ನಿಶ್ಶಬ್ದ ವಾತಾವರಣಕ್ಕೆ ಪಕ್ಷಿ ಪ್ರಾಣಿಗಳೆಲ್ಲ ಹಾರೋಗ್ತಾ ಇರುತ್ತೆ. ಯಾಕೆಂದರೆ ಭಯಭೀತಿಗಳು. ಪರಮೇಶ್ವರನ ಯುದ್ಧ ಅಂದರೆ ಸುಮ್ಮನೆ ಅವನ ಎದುರು ನಿಂತ್ಕೊಳ್ಳೆ ಸುಮ್ಮನೆ ಪರೀಕ್ಷೆ ಅಲ್ವೇ. ಸರಿ ಆಯಿತು, ಇವನು ಕಾಡಲ್ಲಿ ತಪಸ್ಸು ಮಾಡಿ ಬಂದಿದೆ, ವಿಚಾರನೇ ಬೇರೆ. ಸರಿ, ಈ ಥರ ತಪಸ್ಸನ್ನು ಮಾಡ್ತಾ ಇದ್ದ ಸಮಯದಲ್ಲಿ ಯಾತಕ್ಕೂ ಶಕ್ತಿನೇ ಇಲ್ಲ. ಸರಿ, ಒಂದು ಕೆಲಸ ಮಾಡು, ನನಗೊಂದು 5 ನಿಮಿಷ ಅವಕಾಶ ಕೊಡೋದು. ಯಾತಕ್ಕೆ ಅಂತಾನೆ, ನಾನು ಒಂದು ಸ್ವಲ್ಪ ಶಿವನ ಪೂಜೆ ಮಾಡಿಬಿಟ್ಟು ತದನಂತರ ಸಮಯ ಬಂದ್ಬಿಟ್ಟಿದೆ, ಪೂಜೆ ಮಾಡಿದ ನಂತರ ಯುದ್ಧ ಪ್ರಾರಂಭಿಸೋಣ. ಅದೆಲ್ಲ ಆಗಲ್ಲ, ನಿಂತ್ಕೊಂಡು ಯುದ್ಧ ಮಾಡೋಕ್ಕೆ ನಿನಗೆ ತಾಕತ್ತಿಲ್ಲ. ಅದು ಯಾವನೋ ಕಲ್ಲು ಹೋಗಿ ಪೂಜೆ ಮಾಡ್ತಾರೆ ಈಶ್ವರನ್ನ. ನೀನು ಹಾಗೆಲ್ಲ ನನ್ನ ಬೈದರೂ ಪರವಾಗಿಲ್ಲ, ನನ್ನ ಈಶ್ವರನ ಬೈಬೇಡ ಅಂತಾನೆ. ಸರಿ ಹೋಗು, ಅದು ಏನು ಕಿಸಿತೆ ನೋಡೋಣ, ಹೋಗ್ಬಿಟ್ಟು ಪೂಜೆ ಮಾಡ್ಕೊಂಡು ಬಾ ಅಂತಾನೆ. ಅಲ್ಲಿ ಒಂದು ಲಿಂಗವನ್ನು ಪ್ರತ್ಯಕ್ಷಾಗಿ ಈಶ್ವರನ ಮಾಡ್ಕೊತಾನೆ ಅರ್ಜುನ. ಆ ಪ್ರತ್ಯಕ್ಷ ಸಾಕ್ಷಿಯಾಗಿ ಈಶ್ವರನ ಮಾಡಿಕೊಂಡು ಇನ್ನೇನು ಪೂಜೆ ಪ್ರಾರಂಭಿಸಬೇಕು, ಎಲ್ಲ ಹೂಗಳೆಲ್ಲ ಸಿದ್ಧಪಡಿಸ್ಕೊತಾನೆ. ತೋಟದಲ್ಲಿ ಆ ನೀರು ಹರಿತಾ ಇರುತ್ತೆ, ಆ ಜಲದಲ್ಲಿ ನೀರು ಹರಿತಾ ಇದ್ದ ಸಮಯದಲ್ಲಿ ಎಲೆಗಳಲ್ಲಿ ನೀರು ತರಬೇಕು. ಅಭಿಷೇಕ ಪ್ರಿಯ ಶಿವ ಅಲ್ಲ, ಸರಿ ನೀರು ತರಬೇಕು. ಇವನು ಹೇಗೆ ತರೋದು ನೀರನ್ನು? ಆಗೇನೋ ಬಾಯಲ್ಲಿ ತಂದುಬಿಟ್ಟ ಆ ಬೇಡ್ರ ಕಣ್ಣಪ್ಪ, ಇವನು ಬಾಯಲ್ಲಿ ತರೋ ಹಾಗಿಲ್ವಲ್ಲ, ಎಲೆಗಳೆಲ್ಲ ತೊಗೊಂಬರ್ಬೇಕು. ಆ ಎಲೆನಲ್ಲಿ ತಾವರೆ ಎಲೆಯಲ್ಲಿ ಹೀಗೆ ಎತ್ಕೊಂಡು ತೊಗೊಂಬರೋಕ್ಕೆ ಹೋಗ್ತಾ ಇದ್ದಾನೆ. ಏನಾಯಿತು? ನೀವು ಕಾಯ್ತಾ ಇರ್ಬೇಕು, ನಾನು ಹೇಳಬೇಕು.